ಹಾಯ್ ಎವ್ರಿವನ್. ನೋಡಿ ನಮ್ಮ ಹತ್ರ ಒಂದು ಫ್ರೋನ್ಸ್ ಗಾಡಿ. ಇದರಲ್ಲಿ ನಿಮಗೆ ಸಿಗ್ಮಾ ಇದೆ, ಡೆಲ್ಟಾ ಇದೆ, ಡೆಲ್ಟಾ ಪ್ಲಸ್ ಇದೆ. ಸೊ ಸಿಗ್ಮಾನಲ್ಲಿ ಬೇಸಿಕ್ ಗಾಡಿ, ಡೆಲ್ಟಾನಲ್ಲಿ ಒಂದು ನೆಕ್ಸ್ಟ್ ಆಪ್ಷನ್ನು, ಡೆಲ್ಟಾ ಪ್ಲಸ್ನಲ್ಲಿ ಇನ್ನೊಂದು ಆಪ್ಷನ್. ಸೊ ನಾವು ಫ್ರೋನ್ಸ್ ವಿಡಿಯೋ ನಿಮಗೆ ಒಂದೊಂದು ಗಾಡಿ ಒಂದೊಂದು ಥರ ಮಾಡಿದ್ದೀನಿ. ಸೊ ಇದಕ್ಕೆ ಒಂದು ಡೆಲ್ಟಾ ಇರಲಿ, ಸಿಗ್ಮಾ ಇರಲಿ, ಡೆಲ್ಟಾ ಪ್ಲಸ್ ಇರಲಿ, ಏನಾದ್ರು ಇರಲಿ ನಾವು ಎಸೆಸರೀಸ್ ಅದಕ್ಕೆ ಫಿಟ್ ಮಾಡಲೇಬೇಕು. ಸೊ ಇದು ಬಂದುಬಿಟ್ಟು ಗಾಡಿ ನಮ್ಮ ಹತ್ರ ಫಸ್ಟೇ ಕಸ್ಟಮರ್ ಇದು 3-4 ಗಾಡಿ ಮಾಡ್ಕೊಂಡು ಹೋಗಿದ್ದಾರೆ. ಒಂದು ಫ್ರೋನ್ಸು, ಒಂದು ಬೆಲಿನೋ, ಒಂದು ಬ್ರೀಝಾ, ಇನ್ನೊಂದು ಅವ್ರ ಫ್ರೆಂಡು ಫ್ರೋನ್ಸ್ ತೊಗೊಂಡಿದೆ ಅಂತ ಈ ಗಾಡಿ ಕಳಿಸಿದ್ದಾರೆ ಇವ್ರಿಗೆ. ಸೊ ಇವ್ರು ನೋಡ್ಬೋದು ನೀವು, ಡೈರೆಕ್ಟ್ ಶೋರೂಮಿಂದ ನನ್ನೇ ಗಾಡಿ ತೊಗೊಂಡು ಫ್ರೈಡೇಗೆ ಗಾಡಿ ನಮ್ಮ ಹತ್ರ ತೊಗೊಂಡು ಫಿಟ್ಟಿಂಗ್ಗೆ ಬಂದಿದ್ದಾರೆ. ಸೊ ಹೊಸ ಗಾಡಿ ಹಳೆ ಗಾಡಿ ಯಾವುದೂ ಇರಲಿ ಅದಕ್ಕೇನು ಸಂಬಂಧ ಇಲ್ಲ. ಗಾಡಿ ಒಂದು ಏನಂದರೆ ನಿಮಗೆ ಬೆನಿಫಿಟ್ಟು, ಕೆಲಸ ನೀಟ್ ಆ್ಯಂಡ್ ಕ್ಲೀನ್ ನಮ್ಮ ಹತ್ರ ಆಗುತ್ತೆ. ಕೆಲಸ ನೀಟ್ ಆ್ಯಂಡ್ ಕ್ಲೀನ್ ನಮ್ಮ ಹತ್ರ ನಿಮಗೆ ಆಗುತ್ತೆ. ಕೆಲಸ ಅಂದರೆ ಏನೇನು ಇದಕ್ಕೆ ಫಿಟ್ ಮಾಡಿದ್ದೀನಿ ಆ ವಿಡಿಯೋನಲ್ಲಿ ನಿಮಗೆ ತೋರಿಸ್ತೀನಿ, ನೀವು ನೋಡ್ಬೋದು. ಫಸ್ಟ್ ಆಫ್ ಆಲ್ ಇದಕ್ಕೆ ನಾವು ಸನ್ ಫ್ಲಿಮ್ ಇದೆಲ್ಲ ನಿಮ್ಮ ಪ್ರಕಾರ ನಿಮಗೆ ಡಾರ್ಕ್ ಬೇಕು, ಲೈಟ್ ಬೇಕು, ಮೀಡಿಯಮ್ ಬೇಕು, ಯಾವ ಶೇಡ್ ಬೇಕು ನಿಮಗೆ ಸೆಲೆಕ್ಷನ್ ಮಾಡ್ಬೋದು. ರೂಲ್ಸ್ ಪ್ರಕಾರ 50-70 ನೀವು ಆಗ್ಬೋದು. 50-70 ಅದು ನೀವು ಆಗ್ಬೋದು ರೂಲ್ಸ್ ಪ್ರಕಾರ. ಇದಕ್ಕೆ ಬಂದ್ಬಿಟ್ಟು ಇವಾಗ ನಾವು ಸನ್ ಫ್ಲಿಮ್ ಹಾಕಿದ್ದೀನಿ, ಡಿಕ್ಕಿ ಸ್ಪಾಯ್ಲರ್ ಲಿಪ್ಲೆಸ್ ಸ್ಪಾಯ್ಲರ್ ಕಂಪ್ನಿಯಿಂದ ಬರ್ತದಲ್ಲ ಅದು ಹಾಕಿದ್ದೀನಿ. RC ಲಿವರ್ ಇದು ಕ್ರೋಮ್ದು ಬರ್ತದಲ್ಲ RC ಲಿವರ್ ಅದು ಹಾಕಿದ್ದೀನಿ. ಪ್ಲಸ್ ಇದೇ ಸಿಸ್ಟಮ್ಗೆ ನಿಮಗೆ ಕ್ಯಾಮ್ರಾ ಅದು ಒಂದು ಇದಕ್ಕೆ ಫಿಟ್ ಆಗಿದೆ. ಸೊ ಕ್ಯಾಮ್ರಾ ನಮಗೆ ತೋರಿಸ್ಕೊಡ್ತೀನಿ. ನಮ್ಮ ಹತ್ರ ಬಂಪರ್ಗೆಲ್ಲ ಹೋಲ್ ಮಾಡಿ ನಾವು ಕ್ಯಾಮ್ರಾ ಫಿಟ್ ಮಾಡಲ್ಲ. ಒಂದು ಇದಕ್ಕೇನೆ ಅಂತ ಕಪ್ಲರ್, ಇದಕ್ಕೇನೆ ಅಂತ ಸಾಕೆಟ್, ಇದಕ್ಕೇನೆ ಅಂತ ಕ್ಯಾಮ್ರಾ ಮಾಡಿದ್ದಾರೆ. ಸೊ ಅದೇ ಕ್ಯಾಮ್ರಾ ನಿಮಗೆ ನಾವು ಫಿಟ್ ಮಾಡಿ ಕೊಡೋದು. ಅದು ಬಂದಮೇಲೆ ನಿಮಗೆ ಕ್ಯಾಮ್ರಾ ನಾವು ತೋರಿಸ್ಬೋದು. ಇದು ಕ್ಲಾರಿಟಿನೂ ನೋಡ್ಬೋದು. ಈ ಸೆಟ್ಟಿಂಗ್ನಲ್ಲಿ ಹೋದರೆ ನೀವು ಈ ಬೀಪ್ ನಿಮಗೆ ಕಾರು ಆಫ್ ಆನು ಮಾಡ್ಬೋದು, ಬೀಪ್ ಆಫ್ ಆನು ಮಾಡ್ಬೋದು. ನೋಡಿ ಇಲ್ಲಿ ಕಾರ್ ಹೋಯ್ತು, ಇವಾಗ ಇಲ್ಲಿ ಆನ್ ಮಾಡಿದ ತಕ್ಷಣವೇ ಕಾರ್ ಬಂತು. ಇಲ್ಲಿ ನೋಡ್ಬೋದು ನೀವು ಸೆಟ್ಟಿಂಗ್ನಲ್ಲಿ ಆಫ್ ಮಾಡಿದ್ರೆ ಕಾರ್ ಹೋಯ್ತು, ಈಗ ಆನ್ ಮಾಡಿದ್ರೆ ಕಾರ್ ಬಂತು, ಕಾರ್ ಹೋಯ್ತು, ಕಾರ್ ಬಂತು. ಸೊ ಈ ಥರ ನಿಮಗೆಲ್ಲ ಕ್ಯಾಮ್ರಾ ಸಿಸ್ಟಮ್ನಲ್ಲಿ ಫಂಕ್ಷನ್ ಬಂದರೆ ಅದು ನಿಮಗೆ ಕೆಲಸ. ಇದು ಒಂದು ಕ್ಯಾಮ್ರಾ ಕೆಲಸ ಆಗಿದೆ. ನೆಕ್ಸ್ಟ್ ಇಲ್ಲಿ ಬಂದರೆ ನೀವು RC ಲಿವರ್ ಇದು ಒಂದು ಚೇಂಜ್ ಆಗಿದೆ. ಫುಲ್ ಮ್ಯಾಟ್ ಶೀಟೆಲ್ಲ ಬಿಚ್ಚಿ ಹಾಕ್ತಿರಲ್ಲ ಮ್ಯಾಟು, ಅದು ಮ್ಯಾಟ್ ಒಂದು ಹಾಕಿದ್ದೀನಿ. ಆಮ್ರೆಸ್ಟ್ ಇದು ಒರಿಜಿನಲ್ ಹಾಕಿ ನಿಮಗೆ AC ವರ್ಕಿಂಗ್ ಜೊತೆಯಲ್ಲಿ ಬೇಕಂದರೆ ವರ್ಕಿಂಗ್ ಜೊತೆಯಲ್ಲಿ ಮಾಡ್ಬೋದು. AC ವರ್ಕಿಂಗ್ ಬೇಡ ಅಂದರೆ ನೀವು AC ವರ್ಕಿಂಗು ಮಾಡಬೇಕಂದ್ರೆ ಮಾಡ್ಬೋದು, ಬೇಡ ಅಂದರೆ ಆಪ್ಷನ್ ನಿಮಗೆ ನಾವು ಕೊಟ್ಟಿರ್ತೀನಿ ACದು. ಇವಾಗ ಕೆಲವು ಕಡೆ ಆಮ್ರೆಸ್ಟ್ ಏನಿದೆ ಅಂದರೆ ಇದು AC ವೆಂಟ್ ಕಾಣಿಸ್ತಾ ಇದೆಯಲ್ಲ ಅದು ನಿಮಗೆ ಬರಲ್ಲ. ಸೊ ಆ ಆಮ್ರೆಸ್ಟೇ ಡಿಫ್ರೆನ್ಸು, ಈ ಆಮ್ರೆಸ್ಟೇ ಡಿಫ್ರೆನ್ಸು. ಇದು ಚಾರ್ಜರೇ ಡಿಫ್ರೆನ್ಸು, ಆ ಚಾರ್ಜರೇ ಡಿಫ್ರೆನ್ಸು ಒಂದು. ಇದು ಬಂದುಬಿಟ್ಟು ಗಾಡಿ ನಿಮಗೆ CNG. ಸೊ CNGನಲ್ಲಿ ಏನು ಜನ ಭಾಳ ಕೇಳ್ತಾ ಇದ್ದಾರೆ ಅಂದರೆ CNG ಟ್ರೇ. ನೋಡಿ ಇದಕ್ಕೆ ನಾವು CNGಗೂ ಟ್ರೇನು ಡೆವಲಪ್ಮೆಂಟ್ ಮಾಡಿ ನಮ್ಮದೇ ಇದು ಮ್ಯಾನುಫ್ಯಾಕ್ಚರಿಂಗ್ ಥರ ಮಾಡಿ CNG ಟ್ರೇ ಇದಕ್ಕೆ ನಾವು ಒಂದು ಫಿಟ್ ಮಾಡಿದ್ದೀನಿ. ಸೊ ಇದು ಏನು ಫೋಲ್ಡಿಂಗ್ ಅಂದರೆ ಇಲ್ಲಿದೆ ಅಲ್ಲ, ಇದು ನೋಡ್ಬೋದು ನಿಮಗೆ ಹಿಂಗೆ ಫೋಲ್ಡಿಂಗು ಆಗುತ್ತೆ, ಹಿಂಗೆ ಫೋಲ್ಡಿಂಗೂ ಆಗುತ್ತೆ. ಇದು ತೆಗೆದಬೋದು ನೀವು. ಇದು ಆಪ್ಷನ್ನು ಇರ್ತದೆ. ಪಾರ್ಸೆಲ್ ಟ್ರೇ ನಿಮ್ದು ಇದ್ದರೆ ಡಿಕ್ಕಿ ಕ್ಲೋಸ್ ಮಾಡಿದ್ರೆ ಎಲ್ಲ ನಿಮಗೆ ಕ್ಲೋಸೂ ಆಗುತ್ತೆ. ಇವಾಗ ಖಾಲಿ ಕಾಣಿಸ್ತದೆ ಅಲ್ಲ, ಅದು ನಿಮಗೆ ಇದರಲ್ಲಿ ಈ ಥರ ನೋಡಿ ಖಾಲಿ ಕಾಣಿಸ್ತಾ ಇದೆ ಇವಾಗ ಇಲ್ಲಿ ಅಲ್ಲಿ. ಇದು ಆದರೆ ನಿಮಗೆ ಪರ್ಫೆಕ್ಟ್ ಫಿಟ್ಟಿಂಗ್ ಆಗುತ್ತೆ. ಇಲ್ಲಿಂದ ಸೀಟ್ ಕ್ಲೋಸ್ ಆಗುತ್ತೆ, ಇಲ್ಲಿಂದ ಡಿಕ್ಕಿ ಕ್ಲೋಸ್ ಆದರೆ ಇದು ಕ್ಲೀನಾಗಿ ನಿಮಗೆ CNG ಟ್ರೇ ಕೂತ್ಕೊಳ್ಳೋದು. ಒಂದು CNG ಟ್ರೇನು ಇದಕ್ಕೆ ನಾವು ಫಿಟ್ ಮಾಡಿದ್ದೀವಿ. ಆಚೆ ಎಲ್ಲ ರಾಯಚೂರು, ಹುಬ್ಳಿ, ಶಿವಮೊಗ್ಗ, ಧಾರವಾಡ ಅಲ್ಲೆಲ್ಲ ನಮ್ಮ ಬೆಂಗಳೂರು CNG ಟ್ರೇ ಇದೆಲ್ಲ, CNG ಟ್ರೇ ಬೇಗ ಜನ ಕೇಳ್ತಾ ಇರ್ತಾರೆ. ಸೊ ಅದಕ್ಕೆ ಒಂದು ನಾವು CNG ಟ್ರೇನು ಅದಕ್ಕೆ ಫಿಟ್ ಮಾಡಿದ್ದೀವಿ. ಸೊ ಹಿಂದ್ಗಡೆನೂ ನೀವು ಇದು ನೋಡ್ಬೋದು. ಇಲ್ಲಿ ಫಿಟ್ ಆದರೆ ಇಲ್ಲಿ ನೋಡಿ ನಿಮಗೆ ಪಾರ್ಸೆಲ್ ಟ್ರೇ ಮೇಲೆ ಫಿಟ್ ಆಗಿದೆ, ಕೆಳಗಡೆ ಬಂದುಬಿಟ್ಟು CNG ಟ್ರೇ ಫಿಟ್ ಆಗಿದೆ. ಸೊ ಈ ಸೀಟ್ ಇಲ್ಲಿಂದ ಕ್ಲೋಸ್ ಮಾಡಿಬಿಟ್ರೆ ಈ ಥರ ನಿಮಗೆ ಕ್ಲೀನಾಗಿ ಹೋಗಿ ಕೂತ್ಕೊಡೋದು. ಇದು ಒಂದು CNG ಟ್ರೇ ನಾವು ಫಿಟ್ ಮಾಡಿದ್ದೀವಿ. ಸೊ ಇದಕ್ಕೆ ಬೇಸಿಕ್ ಬಂದುಬಿಟ್ಟು ನಿಮಗೆ ಗಾಡಿನಲ್ಲಿ ಒಂದು ರಿವರ್ಸ್ ಕ್ಯಾಮ್ರಾ ಬಂದುಬಿಟ್ಟು ನೋಡಿ, ಬಂಪರ್ನಲ್ಲಿ ನಿಮಗೆ 4 ಸೆನ್ಸರ್ ಕಂಪ್ನಿನ ಹೆಂಗೆ ಬಂದಿದೆ ಹಂಗೆ ಬಂದಿದೆ. ನಾವು ಬಂಪರ್ಗೆ ಹೋಲ್ ಮಾಡಿ ಹಾಕಲ್ಲ. ಕ್ಯಾಮ್ರಾ ಎಲ್ಲಿ ಬರ್ತದೆ ಒರಿಜಿನಲ್ ಜಾಗನಲ್ಲಿ ಅದೇ ಜಾಗನಲ್ಲಿ ನಿಮಗೆ ಕ್ಯಾಮ್ರಾ ನಾವು ಇದಕ್ಕೆ ಫಿಟ್ ಮಾಡಿದ್ವಿ. ಒಂದು RC ಲಿವರ್ ಹಾಕಿದ ತಕ್ಷಣವೇ ಡೋರ್ ಲುಕ್ಕೇ ನಿಮಗೆ ನೋಡ್ಬೋದು ಹೆಂಗಿದೆ ಅಂತ. ಅದು ಒಂದು
ಮ್ಯಾಟು ಫುಲ್ ಮ್ಯಾಟು ಇದ್ಮೇಲೆ ನೀವು ತಿರ್ಗಾನು ಮ್ಯಾಟ್ ಆಗ್ಬೋದು. ಕೆಲವು ಕಡೆ ಕಸ್ಟಮರ್ದು ಸೀಟ್ ಕವರ್ ರೆಕಮೆಂಡ್ ಇರ್ತದೆ ಹೇರ್ ಬ್ಯಾಗ್ದು. ಸೊ ಹೇರ್ ಬ್ಯಾಗ್ ಅಂದರೆ ನೋಡಿ ನಿಮಗೆ ಕಂಪ್ನಿಯಿಂದ ನಿಮಗೆ ಈ ಥರ ಪ್ರಾಜೆನಲ್ಲಿ ಕಟಿಂಗ್ ಬಿಟ್ಟಿರ್ತಾರೆ. ಸೊ ಇದು ಒಂಥರ ಬೇರೆ ಥರ ಅಸಹಾಯ ಥರ ಕಾಣಿಸುತ್ತೆ. ಇದು ಒಂದೊಂದು ಕಸ್ಟಮರ್ದು ಒಂದೊಂದು ಚೇಂಜಿಂಗ್ ಇರ್ತದೆ. ಇದು ನಾನು ಏನು ಹೇಳ್ತೀನಿ ಅಂದರೆ ಎಲ್ಲ ವೀಡಿಯೋನಲ್ಲಿ ನಮ್ಮ ಥಿಂಕಿಂಗ್ನಲ್ಲಿ ಹೇರ್ ಬ್ಯಾಗ್ RSR ಅಂತ ಬರ್ತಿದೆ. ಇದರಲ್ಲಿ SR ಅಂತ ಬರ್ತಿದೆ, SRS ಅಂತ ಬರ್ತಿದೆ. ಫುಲ್ ಫಾರ್ಮ್ ಹೇರ್ ಬ್ಯಾಗ್ ಫೆಸಿಲಿಟಿ ಅಂತ ಇದು SRS ಅಂತ ಬರ್ತಿದೆ. ಸೀಟ್ನಲ್ಲಿ ಹೇರ್ ಬ್ಯಾಗ್ ಇದೆ ಅಂತ. ಇದು ಬಂದುಬಿಟ್ಟು ಬಟ್ಟೆ. ಯೂಶ್ವಲಿ ನಿಮಗೆ ಹೇಳ್ತಾ ಇರೋದು, ಒಂದು ಕಸ್ಟಮರ್ ನಮಗೆ ಬೇಜಾನ್ ಫೋನ್ ಮಾಡಿ ಕೇಳ್ತಾಯಿದ್ರು, ಏನಂತ ಸರ್ ಸೀಟ್ ಕವರ್ ಆದರೆ ನಾವು ಶೋರೂಮ್ನಲ್ಲಿ ಸೀಟ್ ಕವರ್ ಕೊಡ್ತಾ ಇದ್ದಾರೆ, ಅದು ನಮಗೆ ಫಿಟ್ಟಿಂಗ್ ಇಷ್ಟ ಆಗ್ತಾಯಿಲ್ಲ. ಇಲ್ಲಿ ನೋಡ್ರೆ ಈ ಥರ ಗಲೀಜಾಗಿ ಕಟ್ಟಿಂಗ್ ಎಲ್ಲ ಕಾಣಿಸ್ತಾ ಇದೆ. ಆ ಸೈಡ್ ನೋಡ್ರೂ ರೈಟ್ ಆ್ಯಂಡ್ ಲೆಫ್ಟು ಎರಡು ಸೀಟ್ಗೂ ಗಲೀಜಾಗಿ ಕಾಣಿಸ್ತಾ ಇದೆ. ಅದು ಫುಲ್ ಸೀಟ್ ಕವರ್ ಆದರೆ ಹೇರ್ ಬ್ಯಾಗ್ ಪ್ರಾಬ್ಲಮ್ ಆಗುತ್ತೆ ಅಂತ ಕೇಳ್ತಾರೆ. ಸರ್ ನಾನು ನಿಮ್ಗೆ ಏನು ಹೇಳ್ತೀನಿ ಅಂದರೆ, ಇದು ಇರೋದು ಬಟ್ಟೆ, ಇದು ರೆಕ್ಸಿನ್ನು ಬಟ್ಟೆ. ಇದು ಇಲ್ಲಿನೂ ನಿಮಗೆ ನೋಡ್ಬೋದು SRS ಅಂತ ಹೇರ್ ಬ್ಯಾಗ್ನಲ್ಲಿ. ಡ್ಯಾಶ್ ಬೋರ್ಡ್ನಲ್ಲಿನೂ ನಿಮಗೆ ಹೇರ್ ಬ್ಯಾಗ್ ಇದೆ. ಸೊ ನಾನು ಏನು ಹೇಳ್ತೀನಿ, ಹೇರ್ ಬ್ಯಾಗು ಡ್ಯಾಶ್ ಬೋರ್ಡ್ ಗಟ್ಟಿ ಇರ್ತದ ಇಲ್ಲ ಬಟ್ಟೆ ನಿಮಗೆ ಗಟ್ಟಿ ಇರ್ತದ ಒಂದು. ಯಾಕೆಂದರೆ ಜನರಲ್ಲಿ ಇದು ಬಿಸ್ನೆಸ್ ಪ್ರಕಾರ ಬೇಡ, ಒಂದು ನಿಮಗೆ ಐಡಿಯಾ ಕೊಡ್ತಾ ಇರೋದು. ಕಸ್ಟಮರ್ ಏನಾದರೂ ಹೇರ್ ಬ್ಯಾಗ್ ಅಂತ ಏನೇನೋ ತಿಳ್ಕೊಂಡ್ಬಿಡ್ತಾರೆ. ಸೊ ಡ್ಯಾಶ್ ಬೋರ್ಡು ಆಪ್ಷನ್ ಕೊಟ್ಟಿದ್ದಾರೆ ಹೇರ್ ಬ್ಯಾಗು. ಏನೂ ಆಗಬಾರ್ದು ನಿಮ್ಮ ಗಾಡಿಗೆ, ದೇವರು ಒಳ್ಳೇದು ಮಾಡಲಿ, ಏನೂ ಆಗಬಾರ್ದು. ಆದ್ರೂ ಇದು ಹೇರ್ ಬ್ಯಾಗು ಡ್ಯಾಶ್ ಬೋರ್ಡ್ ಕಿತ್ಕೊಂಡು ಬಂದುಬಿಡ್ತದೆ. ಏನಿದು ಬಟ್ಟೆ ಬರಲ್ಲ, ಜನಾಗೆ ಒಂದು ಇದು ಆಗಿಬಿಟ್ಟಿದೆ. ಇದು ನೋಡಿ ಹೆಂಗೆ ಗಲೀಜಾಗಿ ಕಾಣಿಸ್ತದೆ. ಸೀಟ್ ಕವರ್ ಹಾಕೋದು ಬದಲು ಸೀಟ್ ಕವರ್ ಆಗಿಬಿಡಿ, ಕಂಪ್ನಿದು ಹೆಂಗಿದೆ ಹಂಗೆ ಬಿಟ್ಬಿಡೋಣ. ಸೀಟ್ ಕವರ್ ಆಗಿದ್ರೂ ಹೇಳ್ರು ಕಸ್ಟಮರು ಅದು ಏನಿದೆ ಅಂತ ಹೇಳ್ಗಿ ಮಾಡ್ಬೋದು. ಎಲ್ಲ ಓಪನಿಂಗ್ ಬಿಟ್ಬಿಟ್ಟು ಅದು ಒಂದೊಂದು ಕಸ್ಟಮರ್ದು ಒಂದೊಂದು ಇರ್ತದೆ. ಬಟ್ ನಾನು ನಿಮ್ಗೆ ಏನು ಹೇಳ್ತಾ ಇದ್ದೀನಿ, ಈ ಬಟ್ಟೆನೇ ಹೇರ್ ಬ್ಯಾಗ್ ಏನಾದ್ರು ಆದರೆ ಓಪನ್ ಆಗುತ್ತೆ, ಡ್ಯಾಶ್ ಬೋರ್ಡ್ ಓಪನ್ ಆಗಿಬಿಡ್ತದೆ, ಏನು ಬಟ್ಟೆ ಓಪನ್ ಆಗೋಲ್ಲ. ಸೊ ಅದು ಒಂದು ಇರಲಿ, ಇದು ಒಂದು ನಿಮಗೆ ತೋರಿಸೋಣ ಅಂತ ಒಂದು ವೀಡಿಯೋ ಮಾಡೋಣ. ಸೊ ಬೇಸಿಕ್ ಇದಕ್ಕೆ ಎಸೆಸರೀಸ್, ರಿವರ್ಸ್ ಕ್ಯಾಮ್ರಾ, ಸನ್ ಫ್ಲೇಮು, RC ಲಿವರು, ಆಮ್ರೆಶ್ ವಿತ್ AC ವರ್ಕಿಂಗು, ಫ್ರಂಟ್ ಹೆಡ್ಲೈಟು, ಆಮೇಲೆ ಕ್ಯಾಮ್ರಾ ಫಿಟ್ಟಿಂಗು ನೋಡ್ಬೋದು ನೀವು, ಸನ್ ಫ್ಲೇಮ್ ಫಿಟ್ಟಿಂಗು ನೋಡ್ಬೋದು ಯಾವ ಥರ ಇದೆ ಅಂತ. ಒಂದು ಡೋರ್ ಪ್ಯಾಡ್ RC ಲಿವರ್ ಆಗಿದ್ರೇ ಹೆಂಗಿದೆ ನೋಡ್ಬೋದು. CNG ಟ್ರೇ ಅದನ್ನು ನಾವು ಇದಕ್ಕೆ ಫಿಟ್ ಮಾಡಿದ್ದೀನಿ. ಇದು ಬಂದ್ಬಿಟ್ಟು ನಿಮಗೆ ಹಾಲೆಜನ್ ಬಲ್ಪು, ವಾಮ್ ವೈಟೂ ಬರ್ತದೆ, ವಾಮ್ ವೈಟೂ ಬರ್ತದೆ. ವಾಮ್ ವೈಟ್ ನಾವು ಇದಕ್ಕೆ ಹಾಕಿರೋದು. ಇದು ಏನಕ್ಕಂದರೆ 100% ನಿಮಗೆ ಮಳೆಯಲ್ಲಿ ಯೂಸ್ಫುಲ್ ಆಗುತ್ತೆ, ಹೈವೇನಲ್ಲಿ ಯೂಸ್ಫುಲ್ ಆಗುತ್ತೆ. ಕಂಪ್ನಿಯಿಂದ ಹಾಲೆಜನ್ ಬಲ್ಪ್ ಬರ್ತದಲ್ಲ, ಅದರಲ್ಲಿ ಅಷ್ಟೊಂದು ಪವರ್ ಬರಲ್ಲ. ಸೊ ಆ ರೀತಿ ನಾವು ಇದು ಕೆಲಸ ಮಾಡಿರೋದು. ರೈಟ್ ಸೈಡ್ನಲ್ಲಿ ನೋಡ್ಬೋದು ಕಟ್ಟಿಂಗ್ ನೀವು. ಅದು ಸುಮ್ಮನೆ ಒಂದು ಫಾಂಡ್ ಆಗಿಬಿಟ್ಟಿದೆ. ಇಷ್ಟು ಹಾರ್ಡ್ ಇರ್ತದೆ ಡ್ಯಾಶ್ ಬೋರ್ಡು. ಅದೇ ನಿಮಗೆ ಏನಾರು ಆದರೆ ಬ್ಲಾಸ್ಟ್ ಆಗಿ ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ, ಇದು ಬಟ್ಟೆ ಏನು ಓಪನ್ ಆಗೋಲ್ಲ. ಅದೊಂದು ಫಾಂಡ್ ಮಾಡಿದ್ದಾರೆ, ಅದನ್ನು ನೋಡಿ ನಿಮ್ಮ ಡಿಸೈಡ್ಮೆಂಟ್ ಏನೇನು ನೀವು ಫಿಟ್ ಮಾಡ್ಬೋದು ಅಂತ. ಸೊ ಒಂದು ವೀಡಿಯೋ ಮಾಡೋಣ ಅಂತ ಹೇರ್ ಬ್ಯಾಗ್ದು ಒಂದು ಕಸ್ಟಮರ್ ಕೇಳ್ತಾ ಇದ್ದು ಭಾಳ ಜನ. ಸೊ ಭಾಳ ಜನಕ್ಕೆ ನಾವು ಏನು ಹೇಳ್ತೀನಿ, ಏನೂ ಆಗೋಲ್ಲ ಸರ್, ಕಂಪ್ನಿಯವ್ರೂ ಅದು ಡೆವಲಪ್ಮೆಂಟ್ ಮಾಡಬೇಕಂದ್ರೆ ಅದು ಮಾಡಿನೇ ಮಾಡೋದದು. ಸೊ ಆ ಈ ರೀತಿ ನಿಮಗೆ ಕೆಲಸ ಇದೆ. ನಿಮ್ಮ ಗಾಡಿ ಏನೇನು ಡಿಸೈಡ್ ಮಾಡಿ ನೀವು ಫೋನ್ ಮಾಡ್ಬೋದು. ನಿಮಗೆ ಮಾಡಿ ಬೇಕಂದರೆ ಯಾವ ಗಾಡಿ ಏನಾದ್ರು ಇಲ್ಲಿ ಮಾಡಿ ಕೊಡೋಣ.